ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕನ್ನಡಿ ಗ್ರಾಮದ ಪ್ರತಿಭೆ ಆಂಕರ್, ಕನ್ನಡದ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡದ ಹಳ್ಳಿಗಾಡಿನ ಗ್ರಾಮೀಣ ಭಾಗದ ಪ್ರತಿಭೆ ಮಲ್ಲಮ್ಮ ಬಾವಿ ಎಂಬುವರು ಈಗ ಬಿಗ್ ಬಾಸ್ ಮನೆಯಲ್ಲಿ ಭಾಗವಹಿಸಿದ್ದಾರೆ. ಯಾದಗಿರಿಯ ಹುಣಸಗಿ ತಾಲೂಕಿನ ಕನ್ನಡಿ ಗ್ರಾಮದ ಮಲ್ಲಮ್ಮ ಬಾವಿ ಅವರ ಮನೆ ಹಾಗೂ ಗ್ರಾಮಸ್ಥರಿಂದ ಶುಭಾಶಯಗಳ ಮಹಾಪೂರ್ವೆ ಕೂಡ ಹರಿದು ಬರ್ತಾ ಇದೆ. ಗ್ರಾಮೀಣ ಪ್ರತಿಭೆಯೊಂದು ದೊಡ್ಡ ಮನೆಯಲ್ಲಿ ಮಿಂಚು ಹರಿಸಿ ಕನ್ನಡದ ಮನಸ್ಸುಗಳ ಗೆಲ್ಲಲಿ ಎಂದು ಕನ್ನಡಿ ಗ್ರಾಮಸ್ಥರು ಹಾರೈಕೆ ಜೋರಾಗಿದೆ. ಸಿಟಿ ಬಂದು ಅವಾಯಿಸಿರುವಂತ ಗ್ರಾಮದ ಜೀವ. ಲೆಟ್ಸ್ ವೆಲ್ಕಮ್ ಮಲ್ಲಮ್ಮ. ಬಿಗ್ ಬಾಸ್ ಬಗ್ಗೆ ಏನ್ ಗೊತ್ತೇಳಿ? ಬಿಗ್ ಬಾಸ್ ರೇ ಅಲ್ಲಿ ಆಟ ಆಡದ್ರಿ. ನಾಮಿನೇಷನ್, ಟಾಸ್ಕ್, ಎಲಿಮಿನೇಷನ್ ಅಂದ್ರೆ ಗೊತ್ತಾ? ಹೇಳ್ಕೊಡ್ಬೇಕ್ರಿ. ನಾನು ಹೇಳ್ಕೊಡ್ಬೇಕು. ಬಿಗ್ ಬಾಸ್ ಒಳಗಡೆ ಹೋಗಿ ಹೆಂಗೆ ಒಳಗೋಗಿ ಜಗಳ ಮಾಡಿದ್ರಿ. ಬಿಗ್ ಬಾಸ್ ಮಲ್ಲಮ್ಮ ಇಸ್ ಕಮಿಂಗ್. ಹುಣಸಗಿ ತಾಲೂಕಿನ ಕನ್ನಡಿ ಗ್ರಾಮದಲ್ಲಿ ಮಲ್ಲಮ್ಮ ಬಾವಿ ಎಂಬುವರು ಬಿಗ್ ಬಾಸ್ ಹೋಗಿದ್ದಾರೆ. ಬಿಗ್ ಬಾಸ್ ಹೋಗಿದ್ದು ನಮ್ಮೆಲ್ಲರ ಊರಿನ ಒಂದು ಹೆಮ್ಮೆ. ಏನಪ್ಪ ಅಂತಂದರೆ ಅವರೊಬ್ಬರು ತುಂಬ ಬಡ ಕುಟುಂಬದಿಂದ ಬಂದಿರೋರು. ಅವರು ಯಾವ ರೀತಿ ಕಷ್ಟಪಟ್ಟು ಇಷ್ಟು ದಿನ ಫ್ಯಾಮ್ಲಿ 2 ಮಕ್ಕಳನ್ನ ಸಾಕೊಂಡು ಬೆಂಗಳೂರಲ್ಲಿ ಜೀವನ ಮಾಡ್ತಾಯಿದ್ರು. ಅವರು ಆಕಸ್ಮಿಕವಾಗಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿ ಇವತ್ತಿನ ದಿನ ಬಿಗ್ ಬಾಸಲ್ಲಿ ಹೋಗಿದ್ದಾರೆ ಅಂದರೆ ನಮಗೆ ತುಂಬ ಹೆಮ್ಮೆ. ಏನಂದರೆ ಕನ್ನಡಿ ಗ್ರಾಮನ ನಮ್ಮ ಒಂದು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡ್ತಾರೆ ಅನ್ನೋದೊಂದು ನಮ್ಮ ಖುಷಿ. ಅವ್ರು ಗೆದ್ದು ಬರಲಿ ಅಂತ ನಮ್ಮ ಆಶಯ. ಈ ಮೂಲಕ ನಾವು ಕನ್ನಡಿ ಗ್ರಾಮದವ್ರು ಎಲ್ಲರೂ ಕೂಡ ಅವ್ರನ್ನ ಸಪೋರ್ಟ್ ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಕನ್ನಡಿ ಗ್ರಾಮದಿಂದ ಒಂದು ಸಣ್ಣ ಗ್ರಾಮದಿಂದ ಈಗ ಬಿಗ್ ಬಾಸ್ಗೆ ಮಲ್ಲಮ್ಮ ಅವರು ಆಯ್ಕೆ ಆಗಿದ್ದಾರೆ ನಿಮ್ಮ ಗ್ರಾಮದಿಂದ. ತಾವು ನಿಮ್ಮ ಗ್ರಾಮ ಕುರಿತು ಏನು ಹೇಳ್ತೀರಾ ಅವ್ರ ಬಗ್ಗೆ? ಈಗ ನಮಗಂದ್ರೆ ಭಾಳ ಸಂತೋಷದ ವಿಷಯ ಇದು. ಯಾಕಂದ್ರೆ ಒಂದು ಸಣ್ಣ ಪುಟ್ಟ ಗ್ರಾಮ ಇದು. ಸಣ್ಣ ಗ್ರಾಮದಿಂದ ಅಲ್ಲಿ ಇಡೀ ರಾಜ್ಯಾದ್ಯಂತ ಅವ್ರು ನೋಡ್ತಿದ್ವಿ ನಾವು. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಎಲ್ಲ ಕಡೆನೂ ಮಲ್ಲಮ್ಮ ಅಂಥೇಳಿ ಹರಿದಾಡ್ತಿತ್ತು. ಅದ್ರಗೋಸ್ಕರ ಈಗ ಬಿಗ್ ಬಾಸಿಗೆ ಸೆಲೆಕ್ಟ್ ಆಗಂದ್ರೆ ಇದು ನಮ್ಮೂರಿಗೇನು ಅಷ್ಟೇ ಅಲ್ಲ, ಇಡೀ ನಮ್ಮ ಹೈದರಾಬಾದ್ ಕರ್ನಾಟಕ, ಟೋಟಲ್ ಕಲ್ಯಾಣ ಕರ್ನಾಟಕ ಭಾಗಕ್ಕೂ ಖುಷಿಯಾದ ವಿಷಯ ಅಂತ ನನ್ನ ಅಭಿಪ್ರಾಯ ಅದ. ಆಲ್ರೆಡಿ ನಾವು ಸ್ಟೇಟಸ್ ಹಾಕಿದ್ದೀವಿ. ಈಗ ಸುತ್ತಮುತ್ತ ಗ್ರಾಮದವರು ನಮಗೆ ಫೋನ್ ಹಚ್ಚಿ ಕೇಳ್ತಾ ಇರ್ತಿದ್ರು, ಈ ಮಲ್ಲಮ್ಮ ಅಂದ್ರೆ ನಿಮ್ಮ ಊರಿನವರ, ಮಲ್ಲಮ್ಮ ಅಂದ್ರೆ ನಿಮ್ಮ ಊರಿನವರ ಅಂತ ಕೇಳ್ತಿದ್ರು. ನಮಗೆ ಭಾಳ ಅಂದ್ರೆ ಭಾಳ ಸಂತೋಷದ ವಿಷಯ ಇದು. ನಾವು ಒಂದೇ ಹೇಳೋದು, ಆ ಮಲ್ಲಮ್ಮನವರು ವಿಜಯಶಾಲಿಯಾಗಿ ಬರಲಿ ಅಂತೇಳಿ ನಮ್ಮ ಅಭಿಪ್ರಾಯ. ಮತ್ತು ನಮ್ಮ ಗ್ರಾಮದ ಆರಾಧ್ಯ ದೇವತೆ ಆಗಿರುವಂಥ ಶ್ರೀ ಗ್ರಾಮ ದೇವತೆಯ ಆಶೀರ್ವಾದ ಆ ಮಲ್ಲಮ್ಮನ ಮ್ಯಾಗಿರಲಿ ಅಂತೇಳಿ ನನ್ನ 2 ಮಾತು ಮುಗಿಸ್ತೇನೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.